ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಬಂದು ಗುರುವಾರ ಸಾಯಂಕಾಲದ ಲಾಗು ಶುರು ಮಾಡ್ಕೊಂಡಿದ್ದೀನಿ. ಮಗಳು ಸ್ಕೂಲಿಂದ ಬಂದು ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾ ಇದ್ದಾಳೆ. ಹಾಗೆ ಒಂದು ಶಾರ್ಟ್ಸ್ ಮಾಡೋಣ ಅಂತ ಮಾಡಿದ್ವಿ. ಆಲ್ರೆಡಿ ನಾನು ಇದು ಶಾರ್ಟ್ಸ್ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಮಗಳು ಬಂದಮೇಲೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಂತರ ನಾವು ಸ್ವಲ್ಪ ಮೆಟ್ರೋಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸಾಯಂಕಾಲ ಆಲ್ರೆಡಿ 5:45 ಆಗಿದೆ ಟೈಮು. ಹಸ್ಬೆಂಡ್ ಆಫೀಸಿಂದ ಹಾಗೆ ಬರ್ತೀನಿ, ನೀವು ಬನ್ನಿರಿ ಎಲ್ಲಿಗೆ ಅಂದರು. ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲಿರೋ ಅಂತಹ ಮೆಟ್ರೋಗೆ ಹೋಗ್ತಾ ಇದ್ದಿರೋದು. ನೋಡ್ತಾ ಇರ್ಬೋದು, ನಾಳೆನೇ ನಮ್ಮ ಊರಲ್ಲಿ ರಥಸಪ್ತಮಿ ಜಾತ್ರೆ ಇರೋದ್ರಿಂದ ಎಲ್ಲ ರೆಡಿಯಾಗಿದೆ. ವಿಡಿಯೋದಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದು ನಮ್ಮನೆ ಸೈಡ್ ಇರೋವಂಥ ರೋಡಲ್ಲಿ ಅದು ವಿಡಿಯೋ ಮಾಡಿದ್ದೆ. ಇದು ಮೇನ್ ಇಲ್ಲೇ ಜಾತ್ರೆ ನಡೆಯುವಂಥ ಸ್ಥಳದಲ್ಲಿ ಹಾಗೆ ಹೋಗ್ತಾ ಇದ್ವಲ್ಲ, ಮಗಳು ವಿಡಿಯೋ ಮಾಡಿದ್ದಾಳೆ. ಎಲ್ಲ ಸಾಯಂಕಾಲ ಆಗಿರೋದ್ರಿಂದ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಹಸ್ಬೆಂಡು ಆಟೋದಲ್ಲಿ ಬನ್ನಿರಿ ಅಂತ ಹೇಳಿದರು. ನನ್ನ ಮಗ ಬರಲ್ಲ ಅಂದಾದ್ರಿಂದ ಮಗಳು ನಾನು ಹೋಗ್ತಿರೋದ್ರಿಂದ ಗಾಡೀಲೇ ಹೋಗ್ಬಿಡೋಣ, ಇನ್ನು ಆಟೋ ಎಲ್ಲ ಅಲ್ಲಿ ಕಾಯೋದು ಬೇಡ ಅಂದ್ಬಿಟ್ಟು ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ ಇಬ್ಬರೂ. ಹಸ್ಬೆಂಡ್ ಆಲ್ರೆಡಿ ಅಲ್ಲಿ ಮೆಟ್ರೋ ಹತ್ರ ಬಂದಿದ್ದೀನಿ, ಇಲ್ಲಿ ಬರ್ತಾಯಿದ್ದೀರ ಅಂತ ಕಾಲ್ ಮಾಡಿದ್ರು. ನೋಡಿ, ಇವಾಗ ರೀಚ್ ಆದ್ವಿ. ಎಲ್ಲ ತೊಗೊಂಡು ಇವಾಗ ಹೊರಟ್ವಿ. ಏನು ತೊಗೊಳಕ್ಕೆ ಹೋಗಿರಲಿಲ್ಲ. ನೆಲವರ್ಸ ಮಾಪು ಅದು ಮುರಿದೋಗಿತ್ತು. ಅದರಿಂದ ಆಲ್ರೆಡಿ ಒಂದು ತಿಂಗಳಿಂದ ನನ್ನ ಕೈಲೇ ಒರೆಸ್ತಾ ಇದ್ದೆ. ಹಸ್ಬೆಂಡು ಇವತ್ತು ತೊಗೊಳ್ಳೋಣ ಬಾ ಅಂತ ಕಾಲ್ ಮಾಡಿದ್ರು, ಅದರಿಂದ ಹೋಗಿದ್ದು. ಹಸ್ಬೆಂಡ್ ಯಾರೋ ಅವ್ರ ಫ್ರೆಂಡ್ ಬರ್ತಾರೆ ಅಂತ ಅವ್ರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಾನು ಮಗಳು ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದೇ ವಿಡಿಯೋದಲ್ಲೇ ಜಾತ್ರೆ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ, ಫುಲ್ ವಿಡಿಯೋ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿದ ತಕ್ಷಣ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ, ಆ ಒಂದು ಬೆಲ್ ಬಟನ್ ಕೂಡ ಒತ್ತಿಟ್ಕೊಳ್ಳಿ. ಏಕೆಂದರೆ ನಾವು ಹಾಕಿದ ವಿಡಿಯೋ ತಕ್ಷಣ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಒತ್ತಿ ಇಟ್ಕೊಂಡ್ರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ನಾವು ವಿಡಿಯೋ ಹಾಕಿದ ತಕ್ಷಣಕ್ಕೆ. ಇದು ಬಂದು ನೆಕ್ಸ್ಟ್ ಡೇ ಸಾಯಂಕಾಲದ ಲಾಗು. ಬೆಳಗ್ಗೆ ಯಾವುದೇ ವಿಡಿಯೋ ಮಾಡಲಿಲ್ಲ. ಇದು ಬಂದು ರಥಸಪ್ತಮಿ ಹಬ್ಬದ ದಿನದ ಸಾಯಂಕಾಲದ ಲಾಗು. ಇವತ್ತಿನ ಸಾಯಂಕಾಲದ ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾರೆಲ್ಲ ಬಂದರೂ ಹಬ್ಬಕ್ಕೆ ಹೇಗೆಲ್ಲ ಆಯಿತು ನಮ್ಮನೆ ಹಬ್ಬ. ಬೆಳಗ್ಗೆ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಬೆಳಗ್ಗೆ ಫುಲ್ಲು ಬ್ಯುಸಿ. ಇವತ್ತು ದೇವ್ರ ಸಾಮಾನು ತೊಳೆಯೋದು ಅಷ್ಟರಲ್ಲೇ ಬ್ಯುಸಿ ಇದ್ದೆ. ಸಾಯಂಕಾಲ ಅಡುಗೆ ಎಲ್ಲ ಆಯಿತು, ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಊಟಕ್ಕೆ ಕೊಡೋಣ ಅಂದ್ಬಿಟ್ಟು ಎಲ್ಲ ತಂದಿಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂಡ ಕೂತಿದ್ದಾರೆ. ಇವತ್ತು ಊಟ ಎಲ್ಲ ನಿಶಾನೇ ಬಡಿಸಿದ್ಲು. ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ಏಕೆಂದರೆ ಬೆಳಗ್ಗೆ ಎಷ್ಟು 5:05ವರೆಗೆ ಎದ್ದಿದ್ದು. ಒಂದು 5 ನಿಮಿಷ ಕೂಡ ಕೂತಿಲ್ಲ, ಅಷ್ಟು ಕೆಲಸ ಅಂದರೆ ಕೆಲಸ. ಅದರಿಂದ ಅವಳನ್ನೇ ಊಟಕ್ಕೆ ಬಡಿಸು ಅಂತ ಹೇಳಿದ್ವಿ. ಅವಳೇ ಬಡಿಸ್ತಾ ಇದ್ಲು. ನಾನು ಹಾಗೆ ಎಲ್ಲ ಏನೇನು ಬೇಕು ಅಲ್ಲೇ ಅಡುಗೆ ಏನು ಇಟ್ಕೊಂಡಿದ್ವಲ್ಲ ಅಲ್ಲೇ ಕೂತ್ಕೊಂಡು ಎಲ್ಲ ಎತ್ಕೊಟ್ಟೆ. ಅವಳೇ ಎಲ್ಲ ಬಡಿಸಿದ್ವಿ. ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ. ಈ ಮದುವೆಗಳಲ್ಲಿ ಊಟ ಮಾಡೋಕ್ಕೆ ಹೋದಾಗ ಈ ಕ್ಯಾಮ್ರಾ ತಂದರೆ ಅವರು ನೋಡಿದ್ರಲ್ಲ ಯಾರ್ಯಾರೆಲ್ಲ ಬಂದಿದ್ರು ಹಬ್ಬಕ್ಕೆ ಏನು ಎತ್ತ ಅನ್ನೋದು. ಊಟ ಬಂದು ಒಬ್ಬಟ್ಟಿನ ಸಾಂಬಾರು, ಮತ್ತು ವೈಟ್ ರೈಸು, ಪಲಾವು, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ, ಕಾಳುಗೊಜ್ಜು, ಇಷ್ಟು ಐಟಮ್ಸ್ ಮಾಡಿದ್ದೆ. ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಇವಾಗ ಜಾತ್ರೆ ನೋಡೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಸಾಂಗ್ ಇರೋದ್ರಿಂದ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಕಾಪಿ ರೈಟ್ ಬೀಳುತ್ತೆ ಅಂದ್ಬಿಟ್ಟು. ಆಲ್ರೆಡಿ ಟೈಮು 11 o'clock ಆಗಿತ್ತು. ನಾವು ಜಾತ್ರೆಗೆ ಬರೋ ಅಷ್ಟರಲ್ಲಿ ಬೇಗನೆ ಊಟ ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನ ಮಗ ಬರ್ತಾಯಿದ್ದೀನಿ ಅಂದ. ಅವನಿಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅವ್ನು ಬಂದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಇವಾಗ ಜಸ್ಟ್ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲೇ ಹಸ್ಬೆಂಡು ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರು. ಆಮೇಲೆ ನಾವೆಲ್ಲ ಬಂದ್ವಿ. ಅವರು ಆಲೇ 2-3 ಸತಿ ನೋಡಿದ್ದಾರೆ ಜಾತ್ರೆ. ಬಂದು ಹೋಗಿ ನಾವು ಫಸ್ಟ್ ಟೈಮು. ಇವಾಗ ಮಗಳು ಸ್ವಲ್ಪ ಜಾತ್ರೆ ಆದಮೇಲೆ ಗೊತ್ತಲ್ಲ, ಜಾತ್ರೆ ಥರನೇ ನಾವು
ಇದ್ರ ಜಾತ್ರೆ ಅನ್ನಿಸ್ತೈತಲ್ಲ. ಅದೇ ಫಸ್ಟ್ ಟೈಮ್ ಅವಳು ಈ ಥರ ತೊಗೊಂಡಿದ್ದು, ಯಾವ ಸತಿ ತೊಗೊಂಡಿರಲಿಲ್ಲ. ನೋಡಿ ಅಪ್ಪ, ನಮ್ಮ ಚಿಕ್ಕಮ್ಮನ ಮಗ, ನಾನು, ಖುಷಿ, ಹಸ್ಬೆಂಡು ಎಲ್ಲರೂ ಕೂಡ ಬಂದು ಇವಾಗ ಜಾತ್ರೆ ನೋಡ್ತಾ ಇದ್ದೀವಿ. ಇಲ್ಲೇ ಶಂಕು ಇತ್ತು, ಹಸ್ಬೆಂಡು ತೊಗೊಳ್ಳೋಣ ಅಂತ ನೋಡಿದ್ರು. ಆದರೆ ಎಷ್ಟು ರೈಟ್ ಹೇಳ್ತಾರೆ. ಇದು ತಿರುಪತಿಲಿ ಕೂಡ ನೋಡಿದ್ದು ತೊಗೊಳಕ್ಕೆ ಅಂತ ತುಂಬ ರೈಟ್ ಹೇಳಿದ್ರು. ಅದರಿಂದ ಬೇಡ ಅಂದ್ಬಿಟ್ಟು ಇವಾಗ ನೋಡಿ ಜನ ಜಾತ್ರೆ ಸೇರೋರೆ ಅಂತಾರಲ್ಲ, ಆ ರೀತಿ ಎಷ್ಟು ಜನ ಇದ್ದಾರೆ ಅಂದರೆ ಇದು ಕರೆಕ್ಟ್ ಟೈಮು, ಜಾತ್ರೆ ಮಾಡೋ ಅಂಥ ಕರೆಕ್ಟ್ ಟೈಮಿಗೆ ಬಂದಿದ್ವಿ ನಾವು. ಅಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದರು. ಅಲ್ಲೆಲ್ಲ ನೋಡಿಕೊಂಡು ಲಾಸ್ಟಿಗೆ ನಾವು ಇಲ್ಲಿ ಗ್ರೌಂಡಲ್ಲಿ ವೆಂಕಟೇಶ್ವರನ ಪೂಜಿಸಿದರೆ ಅಲ್ಲಿ ನೋಡೋಣ ಅಂತ ಬಂದ್ವಿ. ಯಾವ ವರ್ಷ ಕೂಡ ನಾವು ಇಲ್ಲಿ ನೈಟ್ ಹೊತ್ತು ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಅಷ್ಟು ಜನ ಕ್ಯೂ ಅಷ್ಟು ಇರೋದು. ಈ ಸತಿ ಏನೋ ಗೊತ್ತಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಸರಿ ಹೋಗೋಣ ದರ್ಶನ ಮಾಡೋಣ ಅಂದ್ಬಿಟ್ಟು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಇಷ್ಟು ರಾತ್ರಿ ಹೊತ್ತಲ್ಲಿ ಇಲ್ಲಿ ದರ್ಶನ ಮಾಡಿದ್ದು. ನಿಜವಾಗೂ ಬೆಳಗ್ಗೆ ಬಂದು ದರ್ಶನ ಮಾಡ್ತಾಯಿದ್ವಿ, ಇಲ್ಲಿ ದರ್ಶನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ವರ್ಷ ದರ್ಶನ ಮಾಡಿದ್ವಿ, ಅದೊಂದು ಖುಷಿ ಆಯಿತು. ತುಂಬ ಚೆನ್ನಾಗಿ ಫ್ರೀಯಾಗಿ ದರ್ಶನ ಮಾಡ್ಕೊಂಬಂದ್ವಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದರು ಒಳಗಡೆ ಎಲ್ಲ. ನೋಡಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀವಿ. ಮತ್ತು ದರ್ಶನ ಎಲ್ಲ ಮಾಡ್ಕೊಂಬಂದವ್ರಿಗೆ ಲಡ್ಡು ಪ್ರಸಾದ ಕೂಡ ಇತ್ತು ಆಚೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಸೇಮ್ ತಿರುಪತಿಲಿ ನೋಡ್ದಂಗೆ ಆಗುತ್ತೆ ಆ ರೀತಿ ಸೆಟ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇದು ಬಂದು ನೆಕ್ಸ್ಟ್ ಟೈಮ್ ಮಾರ್ನಿಂಗು, ಆಲ್ರೆಡಿ 8:30 ಆಗಿದೆ ಟೈಮು. ಬೆಳಗಿನ ಜಾವಕ್ಕೆ ಎದ್ದೋಗೋಣ, ಚೆನ್ನಾಗಿರುತ್ತೆ, ತೇರೆಲ್ಲ ಬಂದಿರ್ತವೆ ರೋಡ್ಗೆ ಅಂತ ಅಂದ್ಕೊಂಡ್ವಿ. ನೆನ್ನೆ ಫುಲ್ಲು ಕೆಲಸ, ಕಾಲೆಲ್ಲ ನೋವು ಬಂದುಬಿಟ್ಟಿದ್ದು. ಎದ್ದೋಗೋಣ ಬೆಳಗಿನ ಜಾವಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಲಿಕೊಂಡೆ. ಆದರೆ ಎದ್ದಳಕ್ಕೆ ಆಗಲಿಲ್ಲ. ಹಸ್ಬೆಂಡ್ ಕೂಡ ಎಬ್ಬರಿಸಿದ್ರು 5 ಗಂಟೆ 5:15 ಟೈಮಲ್ಲಿ. ನಾವೆಲ್ಲರೂ ಯಾರೂ ಹೋಗಲಿಲ್ಲ, ಹಸ್ಬೆಂಡ್ ಮಾತ್ರ ಹೋಗಿ ಬಂದಿದ್ದರು. ಹೋಗಿಬಿಟ್ಟು ಬಂದರು. ನೆಕ್ಸ್ಟು ಬನ್ನಿರಿ ಹೋಗೋಣ ಅಂತ ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ದೇವ್ರಿಗೂ ಕೂಡ ಎಲ್ಲ ಹೋಗ್ತಾ ಇದ್ದಾವೆ. ಲೈಟಿಂಗ್ಸ್ ಇದ್ದಾಗ ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿರೋದು, ಬೆಳಗಿನ ಜಾವದಲ್ಲಿ ಬಂದು. ಆದರೆ ಇವಾಗ ಹೂವಿನ ಅಲಂಕಾರ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಇದ್ದಾಗ ಹೂವಿನ ಅಲಂಕಾರ ಕಾಣಿಸಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ಕೂಡ. ಈ ವರ್ಷ ಅಂತೂ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಎಕ್ಸ್ಟ್ರಾ ದೇವ್ರುಗಳು ಕೂಡ, ತೇರುಗಳು ಕೂಡ ಇದ್ವಿ ಅಂತ ಹೇಳ್ತಾಯಿದ್ರು. ಆದರೆ ನಾವು ಎಲ್ಲರೂ ನೋಡೋಕ್ಕಾಗಲಿಲ್ಲ. ಆದರೂ ಬಂದಮೇಲಾದರೂ ಸ್ವಲ್ಪ ದೇವ್ರುಗಳ್ನೆಲ್ಲ ದರ್ಶನ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇದು ವೆಂಕಟೇಶ್ವರನ ಏನೋ ಅಂತ ಅನ್ನಿಸುತ್ತೆ, ಗೊತ್ತಾಗ್ತಾ ಇಲ್ಲ. ಆದರೂ ಒಂದು 10 ದೇವ್ರನ್ನ ನೋಡಿದ್ವಿ ನಾವು ಬಂದಮೇಲೂ ಕೂಡ. ಇವಾಗೆಲ್ಲ ತೇರುಗಳು ವಾಪಸ್ಸು ಹೋಗ್ತಾ ಇದ್ದಾವೆ. ಎಲ್ಲಿ ಇಟ್ಟಿರ್ತಾರಲ್ಲ ದೇವರು, ಅಲ್ಲಿಗೆ ಎಲ್ಲ ಹೋಗ್ತಾ ಇದ್ದಾವೆ ರಿಟರ್ನು. ಅದೆಲ್ಲ ದೇವ್ರು ನೋಡ್ಕೊಂಡು ನಂತರ ನಾವು ಜಾತ್ರೆ ಕೂಡ ಏನೂ ಮಾಡಲಿಲ್ಲ. ರಾತ್ರಿ ಎಲ್ಲ ಫುಲ್ಲು ಸುಮ್ಮನೆ ತಿರ್ಗಾಡ್ಕೊಂಬಂದಿದ್ವಿ. ಆದರೆ ನಮ್ಮ ಮಗಳಿಗೆ ಹೇಳಿದ್ವಿ, ನಾವು ಸುಮಾರು ಕಡೆ ಹೋದಾಗೆಲ್ಲ ಏನಾದ್ರು ಕೊಡಿಸು ಅಂದಾಗ, ನಮ್ಮೂರ ಜಾತ್ರೆ ಬರುತ್ತಲ್ಲ ಅವಾಗ ಕೊಡಿಸ್ತೀವಿ, ಇವಾಗೆಲ್ಲ ಇಲ್ಲೆಲ್ಲ ಬೇಡ ಅಂತ. ಅದರಿಂದ ಅವಳಿಗೆ ಜಾತ್ರೆ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ.
ಬನ್ನಿ ನಿಮಗೂ ಕೂಡ ತೋರಿಸ್ತೀವಿ ಹೇಗೆಲ್ಲ ಜಾತ್ರೆ ಆಯಿತು ಅನ್ನೋದು. ಈ ದೇವ್ರು ಬಂದು ಬಂಡಿ ಮಾಂಕಾಳಮ್ಮ ಅಂದ್ಬಿಟ್ಟು ಬೆಂಗಳೂರಲ್ಲೇ ಇರೋವಂಥ ದೇವರು. ನೋಡಿ ಯಾವ ರೀತಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಈ ದೇವ್ರು ಲಾಸ್ಟಿಗೆ ಈ ದೇವ್ರು ನೋಡಿಕೊಂಡು ಆಮೇಲೆ ಜಾತ್ರೆ ಮಾಡಿದ್ವಿ ನಾವು. ಆಲ್ರೆಡಿ ರೋಡಲ್ಲಿ ಗಾಡಿಗಳೆಲ್ಲ ಬಿಟ್ಬಿಟ್ಟಿದ್ದಾರೆ, ವೆಹಿಕಲ್ ಎಲ್ಲ ಬ್ಲಾಕ್ ಮಾಡ್ತಾರೆ, ಬಿಡೋದಿಲ್ಲ. ಇವಾಗ ಸ್ವಲ್ಪ ಜಾತ್ರೆ ಮಾಡಿಕೊಂಡು ಲಾಸ್ಟಿಗೆ ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂದ್ಬಿಟ್ಟು ನಂತರ ಮತ್ತೆ ಇಲ್ಲಿಗೆ ಬಂದ್ವಿ. ವೆಂಕಟೇಶ್ವರ ಹತ್ರ ಇನ್ನೊಂದು ಸತಿ ನೋಡಿಕೊಂಡು, ಏಕೆಂದರೆ ಇವಾಗ ಯಾರು ಜನ ಇರೋದಿಲ್ಲ ಅಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹೋಗೋಣ ಅಂತ. ನೋಡ್ತಾ ಇರ್ಬೋದು, ಇದು ಜನ ಇದ್ದಾರೆ, ಆದರೆ ಅಷ್ಟೊಂದು ಜನ ಇರಲಿಲ್ಲ. ಆರಾಮಾಗಿ ಒಳಗಡೆ ಬಂದ್ವಿ. ಹಾಗೆ ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಬೆಳಗ್ಗೆ ನೈವೇದ್ಯಕ್ಕೆ ಪ್ರಸಾದ ಮಾಡಿರ್ತಾರಲ್ಲ, ಕೇಸರಿ ಭಾತ್ ಎಲ್ಲ ಮಾಡಿದ್ರಂತೆ, ಅದು ಕೊಟ್ಟರು. ಅದನ್ನು ಕೂಡ ತಗೊಂಡು ನಾವು ಇವಾಗ ದರ್ಶನ ಮಾಡಿಕೊಂಡು ಹಾಗೆ ಒಂದೆರಡು ವಿಡಿಯೋ ಫೋಟೋ ಎಲ್ಲ ತೊಗೊಂಡ್ವಿ. ರಾತ್ರಿ ಅಂತೂ ಸ್ವಲ್ಪ ಕ್ಯೂ ಇದ್ದಿದ್ರೆ ನಾವು ಹೋಗಲಿಲ್ಲ, ಬೇಡ ಯಾಕೆ ಆಮೇಲೆ ಅಂದ್ಬಿಟ್ಟು ಇವಾಗ ಫ್ರೀ ಇದ್ದಿದ್ದರಿಂದ ಹೋಗಿ ಹಾಗೆ ಒಂದೆರಡು ಫೋಟೋ ಎಲ್ಲ ತೊಗೊಂಡು ನಂತರ ಇನ್ನೂ ಸ್ವಲ್ಪ ಹಾಗೆ ಜಾತ್ರೆ ಎಲ್ಲ ಸುತ್ತಾಡಿ ಆಮೇಲೆ ಮನೆಗೆ ಹೋದ್ವಿ. ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಮಗಳು ಶೇರ್ ಮಾಡ್ಕೊಂಡಿದ್ದಾಳೆ. ಆ ಒಂದು ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಜಾತ್ರೆಯಲ್ಲಿ ಏನೆಲ್ಲ ತಗೊಂಡ್ಲು ಏನು ಅನ್ನೋದನ್ನ. ನಾವು ಬೇರೆ ಕಡೆ ಟ್ರಿಪ್ ಹೋದಾಗೆಲ್ಲ ಅದು ಕೊಡಿಸಿ ಇದು ಕೊಡಿಸಿ ಅಂತ ಇದ್ಲು. ಏಕೆಂದರೆ ನಾವು ಅಲ್ಲೆಲ್ಲ ತೊಗೊಂಡು ಬರಬೇಕಾದ್ರೆ ಅದು ಮುರಿದೋಯ್ತು ಇದು ಮುರಿದೋಯ್ತು ಬೇಜಾರಾಯಿತು ಅನ್ನೋದೇ ಬೇಡ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ವಿ, ನಾವು ನಮ್ಮ ಊರು ಜಾತ್ರೆಗೆ ತೊಗೊಳ್ಳೋಣ, ಎಲ್ಲ ಅಲ್ಲೆಲ್ಲೇ ಸಿಗುತ್ತೆ, ಇಲ್ಲಿಂದ ಹೊತ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು. ಆದ್ದರಿಂದ ಹಸ್ಬೆಂಡು ಹೋದ ವರ್ಷ ಎಲ್ಲ ಅವರು ಬರೋಕ್ಕಾಗಿರಲಿಲ್ಲ, ಏಕೆಂದರೆ ಕೆಲಸ ಇತ್ತು ಅಂತ ಆಫೀಸ್ಗೆ ಹೋಗ್ಬಿಟ್ಟಿದ್ರು. ಈ ವರ್ಷ ಅವರೇ ನಿಂತ್ಕೊಂಡು ಓಡಾಡಿಕೊಂಡು ಮಗಳಿಗೆ ಏನೆಲ್ಲ ಬೇಕೋ ಅದು ಕೊಡಿಸಿದ್ರು. ಹಾಗೆ ಇವಾಗ ಬೆಳಗ್ಗೆ ಕೂಡ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ಇಸ್ಕೊಂಡು ನೆಕ್ಸ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಪ್ರಸಾದ ಕೊಡೋರು ಕೂಡ ಪರಿಚಯ ಇದ್ರಂತೆ ಹಸ್ಬೆಂಡ್ಗೆ, ಅವರು ಕೂಡ ಮಾತಾಡ್ಸಿದ್ರು. ನಮ್ಮನವರೆಲ್ಲ ಫಿಲಮಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ, ನೋಡಿರ್ಬೋದೇನೋ ಗೊತ್ತಿಲ್ಲ. ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾರೆಲ್ಲ ನೋಡಿದ್ದೀರ ಅಂತ ಗೊತ್ತಾಗುತ್ತೆ. ಇವಾಗ ಮನೆಗೆ ಬಂದ್ವಿ. ಆನ್ ಆಫ್ ಆಯ್ತಾ? ಈ ಜಾತ್ರೆಗೆ ತಗೊಂಡ ಯಾಕೆ ತಗೊಳ್ಳಿಲ್ಲ ನೀನು? ಓದ್ಸಲಿಲ್ಲ ನಮ್ಮಮ್ಮ ತಗೋ ಬಂದಿದ್ದು ಅಂಗಡಿಯಿಂದ ಎಷ್ಟು ರೂಪಾಯಿ ಇದು 20 ರೂಪೀಸ್ ಮತ್ತೆ ಇದು 100 ಅಲ್ವಾ ಅದು ಲೈಟು? ಇದು 200 ರೂಪೀಸ್ 250. ಆಮೇಲೆ ನಮ್ಮ ಅಣ್ಣ ತಗೊಂಡಿದ್ದು ಫಸ್ಟ್ ಏನು ಗೊತ್ತಿಲ್ಲ, ನಾನು ಆ ಜೊತೆ ತಗೊಂಡಿದ್ದೆ ಆರೆಂಜ್ ಕಲರ್. 50 ರೂಪಾಯಿ. ಬಾತ್ರೂಮ್ ಉಜ್ಜಕ್ಕೆ ಟಾಯ್ಲೆಟ್ ಉಜ್ಜಕ್ಕೆ. ಬಾತ್ರೂಮ್ ಉಜ್ಜಕ್ಕೆ ಟಾಯ್ಲೆಟ್ ಉಜ್ಜಕ್ಕೆ
ಕಡಲೆಪುರಿ ತಗೊಂಡಿದ್ದು. ಜಾತ್ರೆ ಪುರಿ. ಯಾವ ಜಾತ್ರೆ ಬಂದ್ರೂ ನಾವು ಇದನ್ನಂತೂ ಮಿಸ್ ಮಾಡಲ್ಲ, ಯಾಕಂದ್ರೆ ತಗೊಂಬಂದು ಅವ್ರಿಗೆ ಇಕ್ಕಿ favorite. ಅದು ಸ್ಟಾಕ್ ಕರೆಂಟ್ ಅದನ್ನು ತೋರಿಸಿ. ಆ, ಎಲ್ಲ ಸ್ಟಾಕ್ ಇಕ್ಕದು. ಅದು favorite. ಮತ್ತೆ ಇವಾಗ ರೌಂಡ್ ಹೊಡೆಯಕ್ಕೆ ಹೋದಾಗ ರೆಡ್ ಸ್ಟಾಕ್ ತಗೊಂಡು ಗ್ರೇ ಮತ್ತೆ ಪಿಂಕ್. ಇದು ನಂದು, ಇದು ಮಾಡ್ಕೊಂಡು ಮೀನ್ಸ್ ನಮ್ಮ ನಿಶಕ್ ಮೀನ್ಸ್ ಚಳಿಗೆ ಬೆಳಗ್ಗೆಲ್ಲ 100 ರೂಪೀಸ್ ಅಲ್ಲ ಅದು. 100 ಪರವಾಗಿಲ್ಲ. ಮೀನ್ಸ್ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರುವಾಗ ಎಲ್ಲ ಚಳಿ ಇದ್ದಾಗಲೂ ಹಾಕೋಬಹುದು. ಇದತ್ತು ಹೋಗಿದ್ದು ಬೇಕು. ನೆನ್ನೆ ರಾತ್ರಿ ನಾನು ನೋಡಿರ್ಲಿಲ್ಲ, ಮಾಮ ನಮ್ಮ ಮಾಮ ನೋಡಿ ತಗೊಂಡಿದ್ದು. ನಾನು ನೋಡೇ ಇರಲಿಲ್ಲ. ಖುಷಿ ಆಯ್ತನಾ? ಡಿಲೀಟ್ ಬಟನ್ ನೋಡಿದ ತಕ್ಷಣ ಇದು ಇದೆಷ್ಟು ರೂಪಾಯಿ? 100. 100 rupees ಅಲ್ಲೇ ಜಾಸ್ತಿ ಶಾಪ್ ಮಾಡಿದೆ. ಜಾಡಿ ಉಪ್ಪಿನಕಾಯಿ, ಉಪ್ಪು ಅವೆಲ್ಲ ಇಟ್ಕೊಳಕ್ಕೆ. ಮತ್ತೆ ಇದು ಪ್ರಸಾದ, ವೆಂಕಟೇಶ್ವರ ಪ್ರಸಾದ. ವಿಗ್ರಹ ಇದು ಚಾಮುಂಡೇಶ್ವರಿದು. ಬ್ರಾಸ್ ಕಂಚು ಇಡಿ ಹಂಗೆ. ಹಾಂ 1600. 1600 ಅಂತ ಜಾಸ್ತಿ ಇದೆ. ಇವಾಗ ದೇವ್ರ ಮನೆ ಬಿಡ್ತೇವೆ. ಮತ್ತೆ ಇವೆಲ್ಲ ನನ್ನೇ ಜಾಸ್ತಿ ಇರೋದು. ನನಗೆ ಎಷ್ಟೊಂದು ದಿನದಿಂದ ಆಸೆ ಇತ್ತು ತಗೋಬೇಕಂತ. ಅದು ಎಷ್ಟು ಅವತ್ತು ಅಲ್ಲಿ ಹೇಳಿದ್ದು? 50 ರೂಪಾಯಿ, 20 ರೂಪಾಯಿ. ನಾನು ಕೇಳ್ತಿದ್ದೆ ಅಮ್ಮಂಗೆ, 50 ರೂಪಾಯಿ ಎಲ್ಲ ಇತ್ತು, ಇಲ್ಲಿ ಕಡಿಮೆ 20 ರೂಪಾಯಿ. 20 rupees. 20, 40, 60 rupees, 3 rupees. ಏನು ತಕ್ಕೊಂಡು ನೀವು ತಲೆಗೆ ಹೆಂಗೆ? ಸುಮ್ಮನೆ ರಬ್ಬರ್ ಬ್ಯಾಂಡ್ ತರ ಕೋಣೆ ಹಾಕೊಂಡು ಇದು ಹಿಂದೆ ಬಿಡಕ್ಕೆ ಹೂವ ಥರ. ಸ್ಟೈಲ್. ಮತ್ತೆ ಇದೊಂದು ಪ್ಯಾಂಟ್ ನಮ್ಮ ಅಪ್ಪ ಕೊಡ್ತಿದ್ದು. ಇದು ಎಷ್ಟು? 20 ರೂಪಾಯಿ. 20 rupees ಇದೆ. ನನಗೂ ಯೂಸ್ ಆಗುತ್ತೆ ಅದಕ್ಕೆ. ಅದೇ ನಮ್ಮ ಅಪ್ಪಗೆ. ಮೇಕಪ್ ಮಾಡ್ಕೊಳಕ್ಕೆ. ಮತ್ತೆ ನೆಕ್ಲೆಸಸ್. ಇವತ್ತೇ ಇದೆಲ್ಲ ನೆಕ್ಲೆಸ್ ತಗೊಂಡಿದ್ದು. ಇದೆರಡು ನಮ್ಮಮ್ಮ ನಾನು ಅಲ್ಲಿ ನೋಡಿದ ತಕ್ಷಣಕ್ಕೆ ಅಲ್ಲಿ ನೋಡಿದ ನೆನಪು ಬಂದ್ಬಿಡ್ತು. 100 100 100 ಅಲ್ಲ 50. 2ರಿಂದ 100. ಹಾಂ 2 ಸೇರಿಸಿ 100. ಅದು 50. ಅದು 100 2ರಿಂದ. 200. ಅದೆರಡು 100 50. ಎತ್ತು ಅದು ಎಲ್ಲ
ಎಲ್ಲ 10 ರೂಪಾಯಿಗೆ ಸಿಗೋವು ಅವಾಗೆಲ್ಲ ಆಲೆ 20 ರುಪೀಸ್ ಆಗವೆಲ್ಲ. ಇದು ಮತ್ತೆ ರಬ್ಬರ್ ಬ್ಯಾಂಡ್ಸ್, ರಬ್ಬರ್ ಬ್ಯಾಂಡ್ಸು, ಕ್ಲಿಪ್ಸು ಇಷ್ಟ ಅಲ್ಲ. ಅಷ್ಟು ಜಾತ್ರೆ. ನಂಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದಂದ್ರೆ ಬರ್ಬಿ ಏರಿಯಾಸ್ ನೋಡ್ತೀನಿ, ನಂಗೆ ತುಂಬ ಇಷ್ಟ ಆಯಿತು. ಮತ್ತೆ ಇದು ನಾನು ತಗೊಂಡಿದ್ದೆ ನನಗೆಲ್ಲ ಇಷ್ಟ ಆಯಿತು. ಇದು ಇದು ಮತ್ತೆ ಇದು ಮತ್ತೆ ಇದು ನಾನು ತಗೊಂಡಿದ್ದೆಲ್ಲ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಅಷ್ಟೇ ಅಲ್ಲ, ಇನ್ನೇನಿಲ್ಲ. ನಮ್ಮಮ್ಮಂಗೆ ಇದು ತುಂಬ ಇಷ್ಟ ಆಯಿತು. ಅದಕ್ಕೆ ಎಷ್ಟು ರೂಪಾಯಿ ಆದರೂ ತಗೋಬೋದು. ಏನೋ 250 ರುಪೀಸಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ ನೋಡ್ರಿ. ಇವತ್ತು ಬಂದು ಶನಿವಾರ, ಹಬ್ಬ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು, ಸಾಯಂಕಾಲ ಆಲ್ರೆಡಿ 8:30 ಆಗಿದೆ. 8:30 ಆಗಿದೆ ಟೈಮು. ಇವಾಗ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ಒಬ್ಬಟ್ಟಿನ ಸಾಂಬಾರಿತ್ತು, ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಹೋಟೆಲಲ್ಲಿ ತಿನ್ಕೊಂಬಂದಿದ್ವಿ. ಹಾಗೆ ಜಾತ್ರೆಗೆ ಹೋಗಿದ್ವಲ್ಲ ಬೆಳಗ್ಗೆನೆ, ಹಾಗೆ ಹೋಟೆಲಲ್ಲಿ ತಿನ್ಕೊಂಬಂದಿದ್ವಿ. ಮಧ್ಯಾಹ್ನ ಸ್ವಲ್ಪ ನೈಟ್ ಪಲ್ಯ ಇತ್ತು, ಹೊತ್ತಿಗೆ ರೊಟ್ಟಿ ಮಾಡ್ಕೊಂಡಿದ್ದ. ಇವತ್ತೆಲ್ಲ ಫುಲ್ಲು ನಿದ್ದೆ ಮಾಡಿದ್ದೆ ಆಯಿತು. ಅಷ್ಟು ಟೈರ್ಡ್ ಆಗಿಬಿಟ್ಟಿತ್ತು, ಒಂಥರ ಎದ್ದೇಳೋಕ್ಕೆ ಆಗ್ತಾಯಿರಲಿಲ್ಲ. ಯಾವ ನಿದ್ದೆ ಮಾಡೋಣ ಅನ್ನಿಸ್ತಾಯಿತ್ತು. ಇವಾಗ ಎದ್ದು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನೂ ಎಲ್ಲರೂ ಕೂಡ ಮಲಗಿದ್ದಾರೆ. ಇವಾಗ ಲಾಗ್ ಶುರು ಮಾಡಿಕೊಂಡೆ. ಬೆಳಗ್ಗೆಯಿಂದ ಯಾವುದೇ ಲಾಗ್ ಶುರು ಮಾಡಲಿಲ್ಲ. ಏನೋ ಒಂಥರ ಬಾಡಿ ಎಲ್ಲ ಪೇಯ್ನು ಒಂಥರ ಆಗ್ತಾಯಿದೆ. 2 ಡೇಸಿಂದ ತುಂಬ ಕೆಲಸ, ನಿದ್ದೆ ಬೇರೆ ಸರಿಗಿಲ್ಲ. ಆದ್ದರಿಂದ ಬನ್ನಿ ಇವತ್ತಿಷ್ಟೇ. ಇನ್ನೂ ವಿಡಿಯೋ ಮಾಡೋದಿಲ್ಲ ಇವಾಗ. ನಾಳೆ ನೋಡೋಣ ಹೇಗೆ ಹೋಗುತ್ತೆ ಅಂತ. ನೆನ್ನೆ ವಿಡಿಯೋ ಇವತ್ತು ವಿಡಿಯೋ ಸೇರಿಸಿ ಶೇರ್ ಮಾಡ್ಕೊತೀನಿ. ನೋಡಿ ವಿಡಿಯೋ ಇಷ್ಟ ಆದರೆ ಓಕೆ. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.